ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯ ಸಚಿನ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ವಿಡಿಯೋ ನೋಡಿ ಕಮೆಂಟ್ ಹಾಕಿ. ಇವತ್ತಿನ ಲಾಗ್ ಬಂದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಪ್ರಿಪ್ರೇಷನ್ಗೆ ಏನೇನೆಲ್ಲ ಬೇಕಾಗುತ್ತೆ ಅಂತ ತೋರಿಸ್ತೀನಿ. ಮತ್ತು ಅಂಗಡಿಗೆ ನಾನು ವಿಸಿಟ್ ಮಾಡಿದ್ದೆ ಕನಕಪುರದಲ್ಲಿ. ಫುಲ್ ಮಳೆ ಇತ್ತು, ತುಂಬ ಮಳೆ ಇತ್ತು. ಸಿಹಿ ಅನ್ನಿಸ್ತು ನನಗೆ. ಮಳೆ ಇದ್ದಾಗ ಎಲ್ಲೂ ಆಚೆ ಹೊರಗಡೆ ಹೋಗಲಿಕ್ಕೆ ಇಷ್ಟ ಆಗಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಮಳೆ ಬಂತಿದೆ ಅಂತ. ಹಾಗೆ ಅಂಗಡಿ ಒಳಗೆ ಹೋದ್ವಿ ನಾವು. ನೋಡಿ, ಇಲ್ಲಿ ಕಳಶಕ್ಕೆ ಚೆಂಬು ರೆಡಿಮೆಂಟ್ ಎಲ್ಲ ಸಿಗುತ್ತೆ. ಕೆಲವೊಬ್ಬರು ರೆಡಿಮೆಂಟ್ ತೊಗೋತಾರೆ, ಆದರೆ ಕಳಶ ಇಡಲೇಬೇಕು. ಹಾಗಾಗಿ ಚೆನ್ನಾಗಿರುತ್ತೆ. ನಾನು ಕನಕಪುರದಲ್ಲಿ ವಾಸು ಹೋಟೆಲ್ ಪಕ್ಕ ಶಾಪ್ ಇತ್ತು, ಅಲ್ಲಿಗೆ ನಾನು ವಿಸಿಟ್ ಮಾಡಿದೆ ಇವತ್ತು. ನೋಡ್ತಾ ಇರ್ಬೋದು, ಹೂವಿನ ಹಾರಗಳು, ತೋರಣಗಳು ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಬ್ಯಾಂಗಲಿಂದ ಲೇಡೀಸ್ಗೆ ಏನೇನು ಬೇಕು ಪ್ರತಿಯೊಂದೂ ಐಟಮ್ಸು ಇಲ್ಲಿ ಸಿಗುತ್ತೆ. ಕನಕಪುರದಲ್ಲಿ ವಾಸು ಹೋಟೆಲ್ ಪಕ್ಕನೇ ಇದೆ. ಯಾರಾದರೂ ಬಂದು ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು. ಎನಿ ಒನ್ A to Z ಎಲ್ಲ ಇಲ್ಲೇ ಸಿಗುತ್ತೆ. ಹಬ್ಬಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲನೂ ತೊಗೋಬೋದಾಗಿರುತ್ತೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಸ್ವಲ್ಪ ಐಟಮ್ಸ್ ಬೇಕಿತ್ತು, ಹಾಗಾಗಿ ಇದನ್ನೆಲ್ಲ ತೊಗೊಳ್ಳೋಣ ಅಂತ. ಬರ್ತಡೇ ನಾಮಕರಣ ಇದೆಯಲ್ಲ, ಪಾಪು ನಾಮಕರಣಕ್ಕೆ ಎಲ್ಲರೂ ಪರ್ಚೇಸ್ ಮಾಡ್ಕೊಂಡ್ವಿ. ಬಳೆ, ಮೆಹಂದಿ, ನೆಕ್ಲೆಸ್ಸು ಎಲ್ಲ ಬಂದು. ಇದು ನೋಡಿ, ಇದು ಪ್ರೈಸ್ ಬಂದು 1900 ಇದೆ. ಹಾಗಾಗಿ ನಾವು 1500ಕ್ಕೆ ಕೊಟ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ಎಲ್ಲ ವರ್ಕ್ ಎಲ್ಲ ಮಾಡಿದ್ದಾರೆ ಅವರೇ. ಸ್ಟೋನ್ ಎಲ್ಲ ಆಗಿರ್ತಾರೆ. ಪ್ಲೈನ್ ಕೂಡ ಸಿಗುತ್ತೆ, ಸ್ಟೋನಲ್ಲಿ ಸಿಗುತ್ತೆ. ನಿಮ್ಗೆ ಯಾವ ಥರ ಬೇಕು ಅದೇ ಇದು ಯೂಸ್ ಮಾಡ್ಬೋದು. ಪ್ಲೈನ್ ಇದ್ದರೆ ನಾವೇ ಅದಕ್ಕೆಲ್ಲ ಡೆಕೋರೇಟ್ ಮಾಡೋಕ್ಕೂ ಇಲ್ಲಿ ಐಟಮ್ಸ್ ಇದೆ, ತೊಗೋಬೋದು. ಸ್ಟಿಕ್ಕರಿಂದ, ಓಲೆಯಿಂದ ಎಲ್ಲ ತೊಗೊಂಡು ಹಾಕ್ಬೋದು. ಅವರೇ ರೆಡಿಮೆಂಟಲ್ಲಿ ಕೂಡ ಇರುತ್ತೆ. ಬಟ್ ವರ್ಷನೂ ನಾವೆಲ್ಲ ವಾಶ್ ಮಾಡಿದ್ರೆ ಅದು ಹೋಗುತ್ತೆ ಅನಿಸುತ್ತೆ. ಈ ಥರ ಇದ್ದರೆ ಓಲೆ ಇದೆಲ್ಲ ನಾವುಗಳ ಹಾಕ್ಕೋಬೋದು. ನೋಡ್ತಾ ಇರ್ಬೋದು, ಸೇಮ್ ಬೆಳ್ಳಿ ಮೊಕ್ಕಡ ಥರನೇ ಇದೆ ಲಕ್ಷ್ಮಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಇಲ್ಲಿ ತುಂಬ ವೆರೈಟೀಸ್ ಮೊಕ್ಕಡಗಳಿದೆ. ಇದು ತುಂಬಾ ಸ್ವಲ್ಪ ದೊಡ್ಡ ಇತ್ತು ಮತ್ತು ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ನೀವು. ಸೊ ಇದಕ್ಕೆ ಕಂಬಿ ಎಲ್ಲ ಇರುತ್ತೆ. ಸೀರೆ ಉಡಿಸ್ಲಿಕ್ಕೆ ಕೈ ಆ ಕಡೆ ಈ ಕಡೆ ಏನೋ ಕೈ ಕಾಲು ತಂದಿದ್ರೆ ಸರಿ, ಅದಿಲ್ಲ ಅಂತ ಅಂದರೆ ಇದು ಮಾಡ್ಬೋದು. ಇದು ಪ್ಲೈನ್ ಮೊಕಡ ತಗೊಂಡು ನಾವು ಅದಕ್ಕೆ ಅಲಂಕಾರ ಮಾಡಲಿಕ್ಕೆ ಈ ಐಟಮ್ಸು, ಕಣ್ಣು, ಸ್ಟಿಕ್ಕರು, ಮೂಗತ್ತಿ, ಕಿವಿಗೆ ಮತ್ತು ಮಾಟಿ, ಬೈತಲೆ ಬಟ್ಟು ಪ್ರತಿಯೊಂದು ಈ ಪ್ಯಾಕೆಟಲ್ಲಿ ಬರುತ್ತೆ. ತುಂಬ ಕಡಿಮೆ ರೇಟಲ್ಲಿ ಕೊಡ್ತಾರೆ. ಯಾರಾದರೂ ಬಂದು ವಿಸಿಟ್ ಮಾಡೋಂಗಿದ್ರೆ ಮಾಡಿ ತಗೊಳ್ಳಿ. ಮತ್ತು ಇದೆಲ್ಲ ಕಿರೀಟ ಥರ ಲಕ್ಷ್ಮಿ ಮೊಕಡ ಕಳಶಕ್ಕೆಲ್ಲ ಹಾಕಿ ಆದ ನಂತರ ಹಿಂದೆ ಅದನ್ನು ಸಿಕ್ಕಿಸಿದ್ರೆ ತುಂಬ ಚೆನ್ನಾಗಿ ಡೆಕೋರೇಟಿವ್ ಆಗಿ ಕಾಣುತ್ತೆ. ಇದು ನೋಡಿ, ಇದು ರೆಡಿಮೆಂಟ್ ಹಾಗೆ ಇದೆ, ತೊಗೊಂಡೋಗಿ ಕಳಶಕ್ಕೆ ಕಟ್ಸೋದು. ಬಟ್ ಯೆಲ್ಲೋ ಕಲರ್ ಇರೋದ್ರಿಂದ ಇದು ಗೌರಿ ಅಂತ ಅಂತಾರೆ. ಗೌರಿ ಗಣೇಶ ಹಬ್ಬದಲ್ಲಿ ಗೌರಿನ ಇದು ಮಾಡ್ತಾರೆ. ಹಾಗಾಗಿ ನಾವು ಬೆಳ್ಳಿ ಥರ ಇದೆಯಲ್ಲ ಅದೇ ಮೊಕಡ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇವೆಲ್ಲ ಕಿರೀಟ ಗೋಲ್ಡ್ ಕಲರಲ್ಲಿ. ಮತ್ತು ಅದಕ್ಕೆ ಚೌಲಿ, ಚಿಂಬಿ, ಜಡೆಗಳು ಅದೆಲ್ಲ ಸಿಗುತ್ತೆ. ತಾಲಿ ಅಂತೆ. ಮತ್ತು ಇದೆಲ್ಲ ಬೈತಲೆ ಬಿಟ್ಟು ತ್ರಿಶೂಲ, ಕೈಗೆ ಅಮ್ಮ ಕೂತ್ಕೊಂಡು ಇಟ್ಕೊಂಡಿರಂಗೆ ಕೊಡೋಕ್ಕೆ ಕೈಗೆ, ಇದೆಲ್ಲ ತ್ರಿಶೂಲಗಳೆಲ್ಲ ಇದೆ. ಹಾಗೆ ಇದು ಕೂಡ ಸ್ಟೋನ್ ವರ್ಕಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರದ್ದೆಲ್ಲ ಇಂಥ ಸಿಗುತ್ತೆ. ಒಂದೇ ಕಡೆ ಸಿಕ್ಕಿದ್ರೆ ಓಕೆ ಅಲ್ಲ. ತಿರುಪತಿ ನಮ್ಮನ್ನ ಗೋವಿಂದ ಎಲ್ಲೂ ಬಿಡಲ್ಲ ನಮ್ಮನ್ನು. ಹಾಗೆ ಕಾಸಿನ ಸರ ಬೇಕಿದ್ರೆ ಕಾಸಿನ ಸರನೂ ಸಿಗುತ್ತೆ ನೋಡಿ. ಇದು ನೀವು ಹೊರಗಡೆ ತೊಗೊಂಡಿರ್ತೀರ, ಪ್ರತಿ ವರ್ಷಕ್ಕೂ ಒಂದು ಸತಿ ತೊಗೊಂಡ್ರೆ ತುಂಬ ವರ್ಷಗಳೆಲ್ಲ ಯೂಸ್ ಮಾಡ್ಬೋದು. ಈ ಥರ ಕೈ ಮತ್ತು ಕಾಲು, ಇದು 2 ಕಾಲು 2 ಕೈ ಚೆನ್ನಾಗಿದೆ ನೋಡಿ. ಇದು ಫುಲ್ಲು ವೈಟ್ ಸ್ಟೋನಲ್ಲಿದೆ. ಅದು ಕಲರ್ ವೈಟ್ ಮತ್ತು ಮೆರೂನು, ಗ್ರೀನ್ ಎಲ್ಲ ಮಿಕ್ಸ್ ಇದೆ. ಇದು ಫುಲ್ಲು ವೈಟಲ್ಲೇ ಇದೆ. ಬೆಳ್ಳಿ ಪದಾರ್ಥ ಥರನೇ ಇದೆ. ಸುಮಾರು ಐಟಮ್ಸು, ಬೆಳ್ಳಿ ದೀಪ, ಬೆಳ್ಳಿ ಕುಂಕುಮದ ಬಟ್ಲು, ಬೆಳ್ಳಿ ಕಪ್ಪು ಮತ್ತು ಕಾಮಾಕ್ಷಿ ದೀಪ, ವೆರೈಟಿ ಇದೆ. ಮತ್ತು ಹಿತ್ತಾಳೆ ಎಲ್ಲವೂ ಇಲ್ಲೇ ಸಿಗುತ್ತೆ. ಇದು ನೋಡಿ ಎಷ್ಟಿದೆ, 1695 ಇದೆ. ಇದು ನಾನು ತೊಗೊಂಡಿದ್ದೆ ಆಲ್ರೆಡಿ. ನಮ್ಮದು ಸ್ವಲ್ಪ ಚಿಕ್ಕ ಇದೆ, ಬಟ್ 800 ರೂಪಾಯಿ ಇತ್ತು ಆವಾಗ. ಇದು ಜೊತೆ ಸ್ವಲ್ಪ ದಪ್ಪ ಇದೆ, ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಇದೆ. ಹಿತ್ತಾಳೆ ಪದಾರ್ಥ ತೊಗೊಂಡ್ರು ಒಳ್ಳೆಯದೇ.
ಇದೆಲ್ಲ ನೋಡಿ ಫುಲ್ಲು ಲಕ್ಷ್ಮಿಗೆ ನೆಕ್ಲೆಸ್ ಎಲ್ಲ ಸೆಟ್. ಪ್ರತಿ ವರ್ಷವೂ ಎಲ್ಲನೂ ಹಾಕಿದ್ರೆ ಇದಾಗಲ್ಲ. ಆಮೇಲೆ ನಾವು ಹಾಕ್ಕೊಂಡಿರೋದು ಲಕ್ಷ್ಮಿಗೆ ಹಾಕಿದ್ರೂ ಅಷ್ಟು ಶ್ರೇಷ್ಠ ಅಲ್ಲ. ಹೀಗೆ ತೊಗೊಂಡು ಇಟ್ಕೊಂಡ್ರೆ ಪ್ರತಿ ವರ್ಷ ಲಕ್ಷ್ಮಿಗಂತಲೇ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವೆಲ್ಲ ಪರ್ಚೇಸಿಂಗ್ ಮಾಡಿಕೊಂಡು ಇವಾಗ ಮನೆಗೆ ಹೋಗೋ ಟೈಮ್ ಆಯಿತು. ಸದ್ಯಕ್ಕೆ ಮಳೆ ನಿಂತಿತ್ತು ನೋಡಿ, ಎಲ್ಲ ಮಳೆ ನಿಂತಿದೆ ಇವಾಗ. ಆಲ್ಮೋಸ್ಟು ಶಾಪಿಂಗ್ ಎಲ್ಲ ಆಯಿತು, ಫಂಕ್ಷನ್ಗೂ ಆಯಿತು. ಲಕ್ಷ್ಮಿ ಹಬ್ಬಕ್ಕೆ ಮತ್ತೆ ಒಂದಿನ ಬಂದು ತಗೊಳ್ಬೇಕು ಅಂದ್ಬಿಟ್ಟು ನಾವೆಲ್ಲ ಮುಗಿಸ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್